The Bangalore was called the garden city of India. Today it's become a garbage city. ಯಾಕ್ರಿ ಮರಗಳೆಲ್ಲ ಕೊಯ್ದಾಕ್ತಾ ಇದ್ದಾರೆ. ಈ ಜನ್ರೇಷನ್ ಬಿಡಿ, ಬರೋ ಜನ್ರೇಷನ್ ಏನು ಹೇಳ್ತಾರೆ? ಈ ಮರದಿಂದ ಗೊತ್ತಿದಲ್ವಾ ನಮಗೆ ಜೀವ, ಮರ ನಮ್ಮ ಜೀವ. ದಯವಿಟ್ಟು ಒಂದೊಂದು ನಾವು ಪರಿಸರಕ್ಕಾಗಿರೋದಿರು ಒಂದೊಂದು ಟ್ರೀನು ದಯವಿಟ್ಟು ಮೇಂಟೈನ್ ಮಾಡಿರಿ. ಯಾಕೆಂದರೆ ಈ ಟ್ರೀನೇ ನಾಳೆ ನಮಗೆ ಕಾಪಾಡಿಸೋದು. ಈ ಟ್ರೀಗಳು ಬೆಂಗಳೂರಲ್ಲಿ ಇದ್ದರೆ ಗ್ರೀನ್ ಬ್ಯಾಂಗ್ಳೂರ್ ಅಂತಾರೆ. ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಈ ಸೆಂಟ್ರಲ್ ಪ್ಲೇಸಲ್ಲಿ ಈ ಮರಗಳನ್ನ ಹೊಡೆದಾಕ್ತಾ ಇದ್ದಾರೆ. ಕಾಂಕ್ರೀಟ್ ಸ್ಟ್ರಕ್ಚರ್ ತಗೊಂಡು ಬರ್ತಿದ್ದಾರೆ. ಏನು ಸಿಗುತ್ತೆ ಅವ್ರಿಗೆ? ಜೀವ ಸಿಕ್ಕುತ್ತಾ? ಮರದಿಂದ ಜೀವ ಇದೆ, ಹಣದಿಂದ ಜೀವ ಇಲ್ಲ ರೀ. ಮರ ಹತ್ರ ಬಂದ್ರೇ ನಿಮಗೆ ಜೀವ ಸಿಕ್ಕೋದು. ಜೀವ ನಮ್ಮ ಪ್ರಾಣ. ಯಾಕೆ ಡೆವಲಪ್ಮೆಂಟ್ ಅಂತ ಹೋಗ್ತಾ ಇದ್ದೀರಾ? ಡೆವಲಪ್ಮೆಂಟ್ ಬೇಕು, ಬಟ್ ಟ್ರೀ ಮೇಲೆ ಬೇಡ, ಪ್ಲಾಂಟೇಶನ್ ಮೇಲೆ ಬೇಡ ರೀ. ಬೇರೆ ಎಲ್ಲ ಅದು ಮಾಡಿರಿ. ಎರಡನೇದಾಗಿ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳಿದೆ, ಒಂದು ಮರ ಈಕ್ವಲ್ ಟು ಒನ್ ಲೈಫ್ ಅಂದು. ಅದನ್ನು ಸ್ವಲ್ಪ ಕಾಪಾಡಿಸಿ ಇಲ್ಲಿರುವ ನಮ್ಮ ಗಾರ್ಡನ್ಸ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಇರುವ ಗ್ರೀನರಿನ ಇಂಟರ್ನ್ಯಾಷನಲ್ ಲೆವೆಲ್ಲಿ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಹೇಗಿದೆ ಗ್ರೀನರಿ ಗಾರ್ಡನ್, ಆ ಥರ ಈ ಜಾಗನ ಗ್ರೀನ್ ಗಾರ್ಡನ್ ಆಗಿ ಮಾಡೋಣ ಅಂದ್ಕೊಂಡು ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಹೆನ್ಸ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಸೊ ದಟ್ ನಮ್ಮ ಟ್ರೀಗಳನ್ನ ಪ್ರಾಣ ಕೊಡಬೇಕು. ಇದು ನೋಡ್ರಿ, ಇದು ಮಿಲ್ಲರ್ ಟ್ಯಾಂಕ್. ಈ ಮಿಲ್ಲರ್ ಟ್ಯಾಂಕ್ ಕಂಪ್ಲೀಟಾಗಿ ಕಮರ್ಷಿಯಲ್ ಮಾಡಿಬಿಟ್ರು. ಇದು ಹೆಸರೇ ಮಿಲ್ಲರ್ ಟ್ಯಾಂಕ್ ರೋಡ್ ಎಂದು. ಮಿಲ್ಲರ್ ಟ್ಯಾಂಕ್ ಹೇಳಿದೆ, ಈಗ ಒಂದು ಚಿಕ್ಕ ಪಾಂಡ್ ಮಾಡಿಬಿಟ್ಟು ದೊಡ್ಡ ದೊಡ್ಡ ಕಾಂಕ್ರೀಟ್ ಸ್ಟ್ರಕ್ಚರ್ಗಳು ಕರ್ಕೊಂಡು ಬಂದಿದ್ದಾರೆ. ಹೇಗಿರೋಕ್ಕಾಗತ್ತೆ? ಮನುಷ್ಯ ಜೀವಕ್ಕಾಗತ್ತಾ? ಇಲ್ಲ. ದಯವಿಟ್ಟು ಒಂದೊಂದು ಮರಗಳನ್ನು, ಒಂದೊಂದು ಗಿಡಗಳನ್ನು ಕಾಪಾಡಿಸಿ ಎಂದು ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.